ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಫೆಬ್ರವರಿ 2ರಂದು ಕಲಬುರಗಿ ತಾಲೂಕಿನ ಉಭಯ ನಂದೂರ್ ಗ್ರಾಮದಲ್ಲಿ ಶ್ರೀ ಗುರು ಮಲಯ ಶಾಂತೇಶ್ವರ 1083ನೇ ಜಾತ್ರಾ ಮಹೋತ್ಸವ ಮತ್ತು ಭವ್ಯ ರಥೋತ್ಸವ ಜರುಗಲಿದೆ ಎಂದು ದೇವಸ್ಥಾನದ ಧರ್ಮಾಧಿಕಾರಿ ಗಂಗಾಧರ್ ಹಿರೇಮಠ್ ಹೇಳಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಸಂಜೆ 6 ಗಂಟೆಗೆ ಶ್ರೀ ಮಲಯ ಶಾಂತೇಶ್ವರ ರಥೋತ್ಸವ ನಡೆಯಲಿದ್ದು, ಇಂದಿನಿಂದ ಫೆಬ್ರವರಿ 2ರವರೆಗೆ ಪುರಾಣ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಇನ್ನು ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದು, ದೇವಸ್ಥಾನದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಬೇಕೆಂದು ಕೋರಿಕೊಂಡರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ತಾವೆಲ್ಲ ನಡೆಯುವಂಥ ಪತ್ರಕರ್ತರಿಗೂ ಎಲ್ಲರಿಗೂ ಶುಭಾಶೀರ್ವಾದಗಳನ್ನು ಬಯಸುತ್ತಾ, ಈ 1083ನೇ ಜಾತ್ರಾ ಮಹೋತ್ಸವದಲ್ಲಿ ಯಾವ ದೇವಸ್ಥಾನಕ್ಕೂ ಇಳುವರಿ ಆಗ್ತಾ ಇಲ್ಲ. ಸೊ ಅದರಿಂದ ಪರಂಪರಾಗತವಾಗಿ ನೋಡ್ಕೊಂಡು ಬಂದಾಗ ಇವತ್ತಿನ 29/1/2025ರಂದು ಪುರಾಣ ಪ್ರಾರಂಭೋತ್ಸವ 5 ದಿವಸ ದೇವರು ಮಲಯ ಶಾಂತೇಶ್ವರ ಪುರಾಣವನ್ನು ಪ್ರವಚನ ಆಗ್ತಾರೆ. ಸೊ ದಿನಾಂಕ 2/2/2024 ರವಿವಾರದಂದು ಸಾಯಂಕಾಲ 25ರಂದು ರವಿವಾರ ಬೆಳಗ್ಗೆ ರುದ್ರಾಭಿಷೇಕ, ಪಲ್ಲಕ್ಕಿ ಉತ್ಸವ ಹಾಗೂ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಹಾಗೂ ಜಂಗಮ ವಧುಗಳಿಗೆ ಹಿರಿಯಾಚಾರ ದೀಕ್ಷಾ ಸಮಾರಂಭವನ್ನು ನಡೆಸಿಕೊಳ್ಳಲಾಗಿದೆ. ತದನಂತರ ದಿನಂಪ್ರತಿಯಾಗಿ ತತ್ವಗತಿಗೆ ಮಹಾರುದ್ರಾಭಿಷೇಕ, ಸಾಯಂಕಾಲ 7 ಗಂಟೆಗೆ ಪುರಾಣ ಪ್ರವಚನ ಹಾಗೂ ಧರ್ಮಸಭೆಯನ್ನು ಆಯೋಜಿಸಲಾಗುತ್ತದೆ. ಇದಕ್ಕೆ ಮಠದ ಸಮಸ್ತ ಪೀಠಾಧಿಕಾರಿಗಳು ದಿನಾಂಕ 1/1ರಂದು ವಿಶ್ವಾರಾಧ್ಯ ಮಳೆಯಿಂದ ಶಿವಾಚಾರ್ಯರು ಹಾಗೂ ಅಭಿನವ ಸುತ್ರೇಶ್ವರ ಶಿವಾಚಾರ್ಯರು ಶೇಷನ್ ಬಬ್ಲಾರು, ಅಭಿನವ ಕಾರ್ತಿಕ್ ಶಿವಾಚಾರ್ಯರು ಸೇಡಂ ಬರ್ತಾ ಇದ್ದಾರೆ ಹಾಗೂ ನೀಲಕಂಠ ಶಿವಾಚಾರ್ಯರು ನಿಂಬಿಗೆ, ಕದಿಗೇಶ್ವರ ನಿಂಬಲಿಗೆ, ಶಬರ ರಾಜೋಡಿ ಶಿವಾಚಾರ್ಯರು ಹಿರೇಮಠ ಬಡಗಿ, ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಹಿರೇಮಠ ಮುಗಳಾರು ಇವರು 31/1/2001 ತಟ್ಟಲು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದೇ ರೀತಿಯಾಗಿ ಪರ್ವತಲಿಂಗ ಶಿವಾಚಾರ್ಯರು ಸಂಸ್ಥಾನ ಬೃಹನ್ ಮಠ ಮುಗಳಾದವರು, ಅದೇ ರೀತಿಯಾಗಿ ಸಿದ್ಧರೇಣುಕ ಶಿವಾಚಾರ್ಯರು ಮಾಲಿಂಗೇಶ್ವರ ಸಂಸ್ಥಾನ ಮಠ ಓಂಕಾರ ಬೇರು ಇಷ್ಟೆಲ್ಲ ಆಗಮಿಸ್ತಾ ಇದ್ದಾರೆ. ಹಾಗೂ ಪುರಾಣ ಉದ್ಘಾಟಕರಾಗಿ ಶತಸ್ಥಲ ಶಿವಾಚಾರ್ಯರು ಬಾಳ ಹಾಗೂ ಶತಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯರು ಹಿರೇಮಠ ನಿಡುಗುಂದಿ ಮುತ್ತಿಗಿ ಮಧ್ಯಪ್ರದೇಶ ಪಾಂಡುರ್ಣ ಈ ಎಲ್ಲ ಸ್ವಾಮಿಗಳು ಹಾಗೂ ಅತಿಥಿ ಗಣ್ಯಗಳಲ್ಲಿ